ಬಿಹಾರದಲ್ಲಿ ಮಹಿಳೆಯರಿಗೆ ಇದು ಘೋಷಣೆ ಮಾಡಿದ್ದಾರೆ. ನೋಡಿ, ಬಿಹಾರದಲ್ಲಿ ಅದು ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇದೆ. ಪ್ಲಸ್ ಅಲ್ಲಿನ ಸರ್ಕಾರ ಯಾವುದೇ NDA ಸರ್ಕಾರ ಅಥವಾ BJP ಸರ್ಕಾರ ಎಲ್ಲಿ ಮಾಡಿದೆ, ಇವರಂಗೆ ಅನ್ಪ್ಲ್ಯಾನ್ಡ್ ಆಗಿ ನಾವು ಮಾಡಿಲ್ಲ. ಸಾಕಷ್ಟು ಪ್ಲ್ಯಾನ್ ಮಾಡಿ ಮಹಾರಾಷ್ಟ್ರದಲ್ಲಿ ಕೆಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ದು ಸಹಿತ ನಮ್ಮ ಇತಿಮಿತಿ ಏನಿದೆ, ನಮ್ಮ ಬಜೆಟ್ ಏನಿದೆ, ನಮ್ಮ ಮುಂದೆ ಹೆಚ್ಚು ನಮ್ಮ ಇನ್ಕಮ್ ಅಂದರೆ ರೆವಿನ್ಯೂ ಏನು ಸರ್ಕಾರಕ್ಕೆ ಬರ್ಬೋದು ಅದೆಲ್ಲದರ ಬೇಸ್ ಮೇಲೆ ನಾವು ಸ್ಟಡಿ ಮಾಡಿದೆ. ಇಂಡಿಯಾ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಇದೆ. ಕಳೆದ ಬಾರಿ ಸೆಮಿಫೈನಲ್ ಇದ್ದಾಗ ಸಾಕಷ್ಟು ಅಸಭ್ಯ ವರ್ತನೆಗಳನ್ನು ಪಾಕ್ ಆಟಗಾರರು ತೋರಿದ್ರು. ಸೊ ಇವತ್ತು ಫೈನಲ್ ಮ್ಯಾಚ್ ಇದೆ ಸರ್. ನೋಡ್ರಿ, ಪಾಕಿಸ್ತಾನದ ಒಂದು ರಕ್ತದಲ್ಲಿ ಅವರ DNA ಅಸಭ್ಯ ವರ್ತನೆ, ಟೆರರಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಡೋದು, ಮತ್ತೊಂದು ದೇಶ ಸುಖ ಶಾಂತಿಯಿಂದ ಇರುವಂಥದ್ದು, ನೆಮ್ಮದಿಯಿಂದ ನೋಡದೇ ಇರುವಂಥದ್ದು ಅವರ DNA ಇದೆ. ಹಾಗಾಗಿ ಸೂಕ್ತವಾದಂಥ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ. ಮತ್ತು ಇಲ್ಲಿವರೆಗೆ ಪಾಕಿಸ್ತಾನವನ್ನು ಎಲ್ಲದರಾಗೂ ನಾವು ಸೋಲಿಸಿವಿ. ಎಕಾನಮಿ ಒಳಗೂ ನಮ್ಮ ಕಂಪ್ಯಾರಿಸನ್ ಅಲ್ಲ, ಅವರು ಮಿಲಿಟ್ರಿ ಶಕ್ತಿಯೊಳಗೆ ನಮ್ಮ ಕಂಪ್ಯಾರಿಸನ್ ಅಲ್ಲ, ಸ್ಪೋರ್ಟ್ಸ್ದಾಗೂ ಕಂಪ್ಯಾರಿಸನ್ ಅಲ್ಲ ಅನ್ನೋದು ಹಲವು ಬಾರಿ ಪ್ರೂವ್ ಆಗಿದೆ. ಇವತ್ತು ನಮ್ಮ ತಂಡ ಅತ್ಯಂತ ಅದ್ಭುತವಾದಂಥ ಒಂದು ಜಯವನ್ನು ಗಳಿಸ್ತದೆ, ಗಳಿಸ್ತಿ ಅಂತ ಹಾರೈಸ್ತದೆ.